ತಾರಕಕ್ಕೇರಿದ ಶತಮಾನಗಳ ಕಾವೇರಿ ಕದನ ತಮ್ಮದೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ನ ಶಾಸಕ. ಕೈ ಸರ್ಕಾರದ ವಿರುದ್ಧ ರವಿಕುಮಾರ್ ಗಣಿಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ತಾರಕಕ್ಕೇರಿದ ಶತಮಾನಗಳ ಕಾವೇರಿ ಕದನ ತಮ್ಮದೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದ ಶಾಸಕ. ಕೈ ಸರ್ಕಾರದ ವಿರುದ್ಧ ರವಿಕುಮಾರ್ ಗಣಿಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಗಣಿಗ ಗರಂ ಆಗಿದ್ದಾರೆ. 15 ದಿನಗಳವರೆಗೆ ನಿತ್ಯ 12,000 ಕ್ಯೂಸೆಕ್ ನೀರು ರಿಲೀಸ್ ಆಗ್ತಾ ಇದೆ. CWRC ಶಿಫಾರಸು ಎತ್ತಿ ಹಿಡಿದಿರುವಂತಹ CWM ಇದೀಗ ಆದ್ರೆ ಮಂಡ್ಯ ಬೆಂಗಳೂರಿಗೆ ನೀರಿನ ಕೊರತೆ ಇದೆ. ನಮ್ಮಲ್ಲೇ ನೀರಿನ ಕೊರತೆ ಇದ್ರೆ ಅವ್ರಿಗೆ ಹೇಗೆ ಕೊಡಬೇಕು? ಅದು 40 TMC. ಇನ್ನು ತಮಿಳುನಾಡಿಗೆ ಎಲ್ಲಿಂದ ನೀರು ಕೊಡಬೇಕು ಅಂತ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಮತ್ತೆ ತಾರಕಕ್ಕೇರಿದ ಶತಮಾನಗಳ ಕಾವೇರಿ ಕದನ ಇದೀಗ ತಮ್ಮದೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು ಕಾಂಗ್ರೆಸ್ನ ಶಾಸಕ. ಕೈ ಸರ್ಕಾರದ ವಿರುದ್ಧ ರವಿಕುಮಾರ್ ಗಣಿಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗರಂ ಆಗಿರುವಂಥದ್ದು. 15 ದಿನಗಳವರೆಗೆ ನಿತ್ಯ 12,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಿ ಈ ಒಂದು CWRC ಶಿಫಾರಸು ಎತ್ತು ಹಿಡಿದಿರುವಂಥದ್ದು. CWMA ಆದರೆ ಈಗ ಮಂಡ್ಯ ಬೆಂಗಳೂರಿಗೆ ನೀರಿನ ಕೊರತೆ ಇದೆ. ಈ ಒಂದು ಭಾಗದ ಜನರಿಗೆ ಕೃಷಿ ಹಾಗೂ ಕುಡಿಯಲು ವರ್ಷಕ್ಕೆ 40 TMC ನೀರು ಬೇಕೇ ಬೇಕು. ಇನ್ನು ತಮಿಳುನಾಡಿಗೆ ಎಲ್ಲಿಂದ ನೀರು ಕೊಡಬೇಕು ಅಂತ ಪ್ರಶ್ನೆಯನ್ನ ಕೂಡ ಮಾಡಿರುವಂಥದ್ದು ಕಾಂಗ್ರೆಸ್ನ ಶಾಸಕರಾಗಿರುವಂತಹ ರವಿಕುಮಾರ್ ಗಣಿಗ ಅವರು. ಇದೀಗ ಮತ್ತೆ ತಾರಕಕ್ಕೇರಿರುವಂಥದ್ದು ಶತಮಾನಗಳ ಕಾವೇರಿಯ ಕದನ. ಈಗ ನೋಡಿ, ತಮ್ಮದೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು ಶಾಸಕರಾಗಿರುವಂತಹ ರವಿಕುಮಾರ್ ಗಣಿಗ ಅವರು. ಕೈ ಸರ್ಕಾರದ ವಿರುದ್ಧ ಇವರು ಕೂಡ ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡಲಾಗಿದೆಯಲ್ಲ, ಅದನ್ನ ಖಂಡಿಸಿ ಈಗ ಗರಂ ಆಗಿರುವಂಥದ್ದು. 15 ದಿನಗಳವರೆಗೂ ಕೂಡ ನಿತ್ಯ 12,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಿ ಅಂತಂದ್ರೆ ಎಲ್ಲಿಂದ ಮಾಡಬೇಕು? ನಮ್ಮ ಮಂಡ್ಯ ಮತ್ತು ಬೆಂಗಳೂರಿನ ಬೆಂಗಳೂರಿಗೂ ಕೂಡ ನೀರಿನ ಕೊರತೆ ಇದೆ ಅಂತ ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ DK ಶಿವಕುಮಾರ್ಗೆ ಯಾಕೆ ದೃಢ ನಿರ್ಧಾರ ತೆಗೆದುಕೊಳ್ತಿಲ್ಲ? ಕೇಳಿದಾಗ್ಲೆಲ್ಲ ನೀರು ಕೊಟ್ರೆ ನಮ್ ಕತೆ ಏನ್ ಸರ್ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ತಮಿಳಿಗರಿಗೆ ನೀರು ಕೊಡೋದನ್ನ ಕೂಡಲೇ ನಿಲ್ಲಿಸಿ. ಹೀಗೆ ಮುಂದುವರೆದ್ರೆ ಕನ್ನಡಿಗರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಒಂದ್ ಕಡೆ ತಮಿಳುನಾಡಿಗೆ ನೀರು ಬಿಡುತ್ತಿದ್ದೀರಿ, ಆದ್ರೆ ನಾವು ನೀರು ಕೇಳಿದ್ರೆ ಮಾತ್ರ ಕೊಡಲ್ಲ. ನಮ್ಮ ರೈತರ ಬೆಳೆಗಳಿಗೆ ನೀರು ಬೇಕಾಗಲ್ವಾ ಅಂತ ಪ್ರಶ್ನೆಯನ್ನ ಕೂಡ ಮಾಡಿರುವಂಥದ್ದು. ಮುಂದೆ ಗಂಭೀರ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ಸರ್ಕಾರ ಈಗಲೇ ಎಚ್ಚೆತ್ಕೊಂಡ್ರೆ ಒಳ್ಳೆಯದ್ದು, ಇಲ್ಲ ಅಂತಂದ್ರೆ ಗಂಭೀರ ಪರಿಸ್ಥಿತಿ ಎದುರಾಗುತ್ತೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ತಮ್ಮದೇ ಸರ್ಕಾರದ ವಿರುದ್ಧ ಈಗ ರವಿಕುಮಾರ್ ಗಣಿಗ ಅವರು ವಾರ್ನಿಂಗ್ ಮಾಡಿದ್ದಾರೆ. ನೋಡಿ, ಸಿಎಂ DK ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಯಾಕೆ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ? ಕೇಳ್ದಾಗ್ಲೆಲ್ಲ ನೀರು ಕೊಟ್ಟರೆ ನಮ್ಮ ಕತೆ ಏನಾಗಬಹುದು ಅಂತ ಮಾಧ್ಯಮದ ಮುಂದೆ ಪ್ರಶ್ನೆಯನ್ನ ಮಾಡಿದ್ದಾರೆ ಸರ್ಕಾರಕ್ಕೆ. ತಮಿಳಿಗರಿಗೆ ಈಗ ನೀರು ಕೊಡೋದನ್ನ ಕೂಡಲೇ ನಿಲ್ಲಿಸಿ. ಹೀಗೆ ಮುಂದುವರೆದ್ರೆ ಕನ್ನಡಿಗರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಅಟ್ಲೀಸ್ಟ್ ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ಧ್ವನಿ ಎತ್ತದವರು ಇವರೇ ಅನ್ಸುತ್ತೆ. ಯಾಕಂತಂದ್ರೆ ಯಾರು ಕೂಡ ಮಾತನಾಡೋದಕ್ಕೆ ಹೋಗಲ್ಲ. ಅದರಲ್ಲೂ ಕೂಡ ಒಂದ್ ಕಡೆ ತಮಿಳುನಾಡಿಗೆ ನೀರು ಬಿಡ್ತಿದ್ದೀರಿ, ಆದ್ರೆ ನಾವು ನೀರು ಕೇಳಿದ್ರೆ ಮಾತ್ರ ಕೊಡಲ್ಲ. ಅದರಲ್ಲೂ ಕೂಡ ಮೈಸೂರು ಮಂಡ್ಯ ಭಾಗದಲ್ಲಿ ಬರುವಂತಹ ರೈತರಿಗೆ ಅವರು ಕೂಡ ಈಗ ಕೃಷಿಯನ್ನ ಬೆಳಿಬೇಕು, ಅವ್ರಿಗೂ ನೀರು ಬೇಕೇ ಬೇಕಲ್ವಾ? ಅವ್ರು ಕೇಳಿದ್ರೆ ಕೊಡಲ್ಲ, ಬೇರೆಯವ್ರು ಕೇಳಿದ್ರೆ ಕೊಡ್ತೀರಿ. ಯಾಕೆ ಹೀಗೆ ಧೋರಣೆಯನ್ನ ಮಾಡ್ತಿದ್ದೀರಿ ಅಂತ ಈಗ ತಮ್ಮ ಸರ್ಕಾರದ ವಿರುದ್ಧ ತಮ್ಮ ಶಾಸಕರೇ ಈಗ ಗರಂ ಆಗಿರುವಂಥದ್ದು.